ಬ್ಯಾಕ್ ಟು ಮೈ ಚಾನಲ್ ಶರಣ್ಯ ಲಕ್ಷ್ಮಿ ಲೈಫ್. ಇವತ್ತು ನಾನು ತುಂಬ ಖುಷಿ ಆಗ್ತಾ ಇದೆ ನನಗೆ. ನಾನು ಮೊಟ್ಟ ಮೊದಲು ದೇವಸ್ಥಾನದ್ದೇ ವಿಡಿಯೋ ಹಾಕಬೇಕು ಅಂದ್ಕೊಂಡಿದ್ದೆ. ನಾನು ಕಟೀಲಮ್ಮಂದು ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವುದಾದ್ರೂ ಹಾಕಬೇಕು ಅಂದ್ಕೊಂಡಿದ್ದೆ ದೇವಸ್ಥಾನದ್ದು, ಹಾಗೆ ಆಯಿತು. ನನ್ನ ಬೇಡಿಕೆ ಈಡೇರಿತು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಾನು ಪುತ್ತೂರಿಗೆ ಹೋಗಿದ್ದೆ. ಅಂದರೆ ಅದು ಕೂಡ ಸಡನ್ ಪ್ಲ್ಯಾನ್. ನನಗೆ ಅದು ಹೇಳೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಸಡನ್ ಪ್ಲ್ಯಾನ್. ನನ್ನಮ್ಮ ಹೇಳಿದ್ರು ಬೆಳಗ್ಗೆ ಹೋಗೋಣ ಪುತ್ತೂರು ಜಾತ್ರೆಗೆ ಅಂತ. ನಮಗೆ ತುಂಬ ದೂರ ಇದೆ. ಬಟ್ ನಾನು ಹೇಳ್ತಾ ಇದ್ದೆ ಮುಂಚೆ ಹೋಗಬೇಕು ಅಂತ. ಸೊ ಸಡನ್ ಪ್ಲ್ಯಾನ್ ಆಗಿ ಹೋಗೋಣ ಅಂತ ಹೇಳಿದ್ರು ನನ್ನಮ್ಮ. ಸೊ ಹಾಗೆ ನಮಗೆ ತುಂಬ ದೂರ ಪುತ್ತೂರು. ಓಕೆನಾ, ಆದರೂ ಹೋಗೋಣ ಅಂತ ಹೇಳಿದೆ. ಓಕೆ ಹೋಗೋಣ ಅಂತ ಹೇಳಿದೆ ನಾನು. ಅದೇ ಅಲ್ವಾ ಸಡನ್ ಪ್ಲ್ಯಾನಿಂಗಲ್ಲಿದ್ದೆ. ಅದೇ ದೇವರು ಮನಸ್ಸು ಮಾಡಿದರೆ ಕರ್ಕೊಂಡು ಹೋಗ್ತಾರೆ. ಅಂದರೆ ದೇವ್ರ ಇಚ್ಛೆ ಇರಬೇಕು ಅನ್ನೋದು ನಿಜ. ನೋಡಿ, ಇವತ್ತು ಅದು ಹೌದು ಸತ್ಯ ಅಂತ ಪ್ರೂಫ್ ಆಯಿತು. ಮತ್ತು ಯಾವುದಾದ್ರೂ ಬೇಡಿಕೆನ ನಾವು ಬೇಡ್ಕೊಳ್ತಾ ಇದ್ದರೆ ಅದನ್ನು ದೇವರು ಒಂದಲ್ಲ ಒಂದು ದಿವಸ ಈಡೇರಿಸ್ತಾರೆ ಅನ್ನೋದು ಕೂಡ ಸತ್ಯ. ಅದು ಕೂಡ ಇವತ್ತು ಆಯಿತು. ನಾನು ತುಂಬ ಖುಷಿ ಆಗ್ತಾಯಿದೆ ನನಗೆ ಇವತ್ತು. ನನ್ನ ಮೊಟ್ಟ ಮೊದಲ ವೀಡಿಯೋ ನಾನು ಅಂದ್ಕೊಂಡ ಹಾಗೆ ದೇವಸ್ಥಾನದಿಂದ ಸ್ಟಾರ್ಟ್ ಆಯಿತು. ಅದು ಕೂಡ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಿಂದ. ಶಿವನ ಅನುಗ್ರಹದಿಂದ ನನ್ನ ವೀಡಿಯೋ ಸ್ಟಾರ್ಟ್ ಆಯಿತು. ಅದೇ ನನಗೆ ತುಂಬ ಖುಷಿ ಆಗ್ತಾಯಿದೆ. ಇದು ಬಂದುಬಿಟ್ಟು ಮ್ಯಾಂಗ್ಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿದೆ ದೇವಸ್ಥಾನ. ತುಂಬ ಪವರ್ಫುಲ್ ಟೆಂಪಲ್ ಇದು. ಹಾಗೆ ಇದು ಇಲ್ಲಿ ಜಾತ್ರೆ ನಡೀತಾ ಇದೆ. ಇವಾಗ ಏಪ್ರಿಲ್ 10ರಿಂದ 20ರವರೆಗೆ ಜಾತ್ರೆ ನಡೀತಾ ಇದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಜಾತ್ರೆಯೂ ಅತ್ಯದ್ಭುತವಾಗಿ ನಡೀತಾ ಇದೆ. ಏಪ್ರಿಲ್ 10ರಿಂದ 20ರವರೆಗೆ ಜಾತ್ರೆ ನಡೀತಾ ಇದೆ ಕೂಡ. ತುಂಬ ರಶ್ ಇರುತ್ತೆ. ಅಂದರೆ ನಾವು ಹೋಗಿರೋದು ಮಧ್ಯಾಹ್ನನೂ ಸ್ವಲ್ಪ ಮಟ್ಟಿಗೆ ರಶ್ ಇತ್ತು. ಬಟ್ ದೇವರ ಅನುಗ್ರಹದಿಂದ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ರಶ್ ಇದ್ದರೂ ಕೂಡ. ನಾನು ಯಾವತ್ತೂ ಕೂಡ ಜಾತ್ರೆ ಟೈಮಲ್ಲಿ ಹೋಗಿಲ್ಲ. ಇವತ್ತು ಹೋದೆ. ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ನೆಮ್ಮದಿ ಸಿಗ್ತಾ ಇದೆ. ಆ್ಯಂಡ್ ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನನಗೆ ತುಂಬಾ ನೆಮ್ಮದಿ ಸಿಗ್ತಾ ಇರಲಿಲ್ಲ. ಸೊ ಅಲ್ಲಿ ಹೋದ ನಂತರ ಸ್ವಲ್ಪ ರಿಲ್ಯಾಕ್ಸ್ ಆದೆ. ನಾನು ಪ್ರತಿ ಸರ್ತಿ ಟೆಂಪಲ್ ಹೋದಾಗ ನಾನು ರಿಲ್ಯಾಕ್ಸ್ ಆಗ್ತೀನಿ. ಹಾಗೆ ನಾನು ರಿಲ್ಯಾಕ್ಸ್ ಆದೆ. ಇದು ಬಂದು ದೇವಸ್ಥಾನದ ಮುಂಭಾಗದ ಚಿತ್ರ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ಒಳಗಡೆದು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ನನಗೆ ವೀಡಿಯೋ ಮಾಡೋದು ಕೂಡ ಇಷ್ಟ ಆಗಲ್ಲ ಒಳಗಡೆದು. ಇದು ಬಂದು ದೇವರ ರಥದ ಫೋಟೋ. ರಥನೂ ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವಿಲ್ಲಿ ದೇವರ ರಥದ ಫೋಟೋ. ಈ ಕಡೆ ಯಾರಾದರೂ ಬರ್ತಾ ಇದ್ದರೆ ಪುತ್ತೂರು ಮಹಾಲಿಂಗೇಶ್ವರ ಟೆಂಪಲ್ಗೆ ಒಮ್ಮೆ ವಿಸಿಟ್ ಮಾಡಿ ಆಯಿತಾ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ್ಯಂಡ್ ದೇವ್ರ ದರ್ಶನ ಕೂಡ ನೀವು ತುಂಬ ಚೆನ್ನಾಗಿ ಮಾಡ್ಬೋದು. ಪ್ರತಿ ವರ್ಷ ಏಪ್ರಿಲಲ್ಲಿ ಜಾತ್ರೆ ನಡೆಯುತ್ತೆ. ತುಂಬ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ. ತುಂಬ ವಿಜೃಂಭಣೆಯಿಂದ ಜಾತ್ರೆ ಪ್ರತಿ ವರ್ಷವೂ ಏಪ್ರಿಲಲ್ಲಿ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ ಜಾತ್ರೆ ನೋಡೋದಕ್ಕೆ. ಹಾಗೆ ದೇವರ ದರ್ಶನವನ್ನು ಕೂಡ ನೀವು ತುಂಬ ಚೆನ್ನಾಗಿ ಪಡೀಬಹುದು. ಇವಾಗ ಜಾತ್ರೆ ನಡೀತಾ ಇದೆ. ಏಪ್ರಿಲ್ 10ರಿಂದ ಸ್ಟಾರ್ಟ್ ಆಗಿ 20ಕ್ಕೆ ಮುಗಿಯುತ್ತೆ. ಇಬ್ಬರು ಮ್ಯಾಂಗ್ಳೂರು ಕಡೆ ಬರೋರಿದ್ರೆ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ಬೋದು. ಇವಾಗ ಜಾತ್ರೆ ನಡೀತಾ ಇದೆ. ಜಾತ್ರೆನೂ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಇದು ಬಂದು ಸಂತೆಯ ವಿಡಿಯೋ. ಸಂತೆ ಕೂಡ ತುಂಬ ಇದೆ. ನೋಡ್ಬೋದು ಕ್ಲಿಪ್ಸ್ಗಳು, ಅದು ಇದು ತುಂಬ ಇದೆ. ಸಂತೆಗಳು ಅಂತೂ ತುಂಬ ಹೇಳೋದೇ ಬೇಕಾಗಿಲ್ಲ, ಅಷ್ಟು ಸಂತೆಗಳಿದೆ. ಜಾಯಿಂಟ್ ವೀಲ್ಸ್ಗಳೆಲ್ಲ ಇದ್ದಾವೆ. ನಾನು ಅಷ್ಟಾಗಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅಂದರೆ ನಮ್ಗೆ ಬರೋದಕ್ಕೆ ಲೇಟ್ ಆಗ್ತಾಯಿತ್ತು. ಸೊ ಆದ ಕಾರಣ ತುಂಬ ಸಂತೆಗಳಿದ್ದಾವೆ. ಮೈದಾನ ಫುಲ್ ಸಂತೆಗಳಿದ್ದಾವೆ. ಒಂದು ವೀಲ್ಸ್ಗಳಿರುತ್ತೆ. ರಾತ್ರಿ ಮಧ್ಯಾಹ್ನ ಟೈಮಲ್ಲೆಲ್ಲ ಇರೋದಿಲ್ಲ ಸಂತೆ. ವೀಲ್ಸ್ಗಳೆಲ್ಲ ಈವ್ನಿಂಗ್ ಟೈಮ್ ಫುಲ್ ಚೆನ್ನಾಗಿರುತ್ತೆ.
ತುಂಬ ಅಂದರೆ ತುಂಬ ಸಂತೆಗಳಿವೆ. ಸಾರಿ, ನನಗೆ ತೋರಿಸ್ಲಿಕ್ಕಾಗಲಿಲ್ಲ, ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ನಾನು ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಎರಡು ಅಂಗಡಿದು ನಾನು ಹೋಗಿದ್ದಷ್ಟೇ ಅಂಗಡಿಗೆ, ಸಾರಿ. ಆ್ಯಂಡ್ ನೋಡಿ, ತುಂಬ ಅಂದರೆ ತುಂಬ ಐಟಮ್ಸ್ಗಳೆಲ್ಲ ಇದ್ದಾವೆ. ಕ್ಲಿಪ್ಸ್ ಆಗಿರ್ಬೋದು, ಉಲ್ಲನ್ಸ್, ಮಕ್ಕಳಿಗೆ ಬೇಕಾಗಿರೋ ಎಲ್ಲ ಆಟ ಸಾಮಾನುಗಳೆಲ್ಲ ಇದ್ದಾವೆ. ತುಂಬ ಚೆನ್ನಾಗಿದೆ ನೋಡಿ. ಇದು ಕೈಗಾಕೋ ಬ್ಯಾಂಗಲ್ಸ್ ಇದು ನೋಡಿ. ಕ್ಲಿಪ್ಸ್ಗಳೆಲ್ಲ ಇದ್ದಾವೆ, ತುಂಬ ಇದ್ದಾವೆ. ಚಿಕ್ಕ ಮಕ್ಕಳಿಗೆ ಬೇಕಾಗಿರೋ ಐಟಮ್ಸ್ಗಳು, ಕಾರು ಆಗಿರ್ಬೋದು, ಅವರ ಆಟ ಸಾಮಗ್ರಿಗಳು ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಚಿಕ್ಕ ಟಾಯ್ಸ್ಗಳು, ಕಾರುಗಳು, ಅವ್ರಿಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳಿದ್ದಾವೆ. ನೋಡ್ಬೋದು, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಟಾಪಿನ ಅಂಗಡಿಗಳು, ಅಂದರೆ ಬಟ್ಟೆ ಅಂಗಡಿ. ಇಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಇದ್ದಾವೆ. 150, 100 ರೂಪಾಯಿಗೆಲ್ಲ ಸಿಗೋ ಬಟ್ಟೆಗಳೆಲ್ಲ ಇದ್ದಾವೆ. ತುಂಬ ಚೆನ್ನಾಗಿದೆ ಬಟ್ಟೆಗಳು ಕೂಡ. 100 ರೂಪಾಯಿಗೆ ಸಿಗುವಂಥದ್ದು, 250ಗೆ ಸಿಗುವಂಥದ್ದು ಬಟ್ಟೆಗಳೆಲ್ಲ ಇದ್ದಾವೆ ನೋಡಿ. ತುಂಬ ಚೆನ್ನಾಗಿರೋ ಬಟ್ಟೆಗಳು ಇದೆಲ್ಲ 250, 350ಗಳಿಗೆ ಸಿಗುವಂಥ ಬಟ್ಟೆಗಳ ಶಾಪ್, ಅಂಗಡಿ. ನಾನು ಅಷ್ಟು ಏನೋ ವೀಡಿಯೋ ತೆಗಿಲಿಕ್ಕೆ ಹೋಗಿಲ್ಲ, ಅಂದರೆ ನಂಗೆ ಬರೋದಕ್ಕೆ ಲೇಟ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ಅಷ್ಟೇ ವೀಡಿಯೋ ತೆಗೆದಿದ್ದೀನಿ ಸಂತೆಗಳದ್ದು. ಜಾಯಿಂಟ್ ವೀಲ್ಸ್ದು ತೆಗಿಬೇಕು ಅಂತ ಆಸೆ ಇತ್ತು, ಬಟ್ ಜಾಯಿಂಟ್ ವೀಲ್ಸ್ ಎಲ್ಲ ಸ್ಟಾರ್ಟ್ ಆಗಿರಲಿಲ್ಲ. ಅದು ಮೇ ಬಿ ಈವ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಖುಷಿಯಾಯಿತು. ನನಗೆ ಇನ್ನೊಂದು ಖುಷಿ ಏನು ಅಂತ ಹೇಳಿದ್ರೆ, ಸಡನ್ನಾಗಿ ಪ್ಲ್ಯಾನ್ ಇಲ್ಲದೆ ಹೋಗಿರೋದು ದೇವಸ್ಥಾನಕ್ಕೆ. ಎರಡನೇದಾಗಿ ನನ್ನ ಮೊದಲ ವೀಡಿಯೋ ದೇವಸ್ಥಾನದಿಂದನೇ ಸ್ಟಾರ್ಟ್ ಆಗಬೇಕು ಅಂದ್ಕೊಂಡಿದ್ದೆ, ಹಾಗೆ ಸ್ಟಾರ್ಟ್ ಆಯಿತು ಕೂಡ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಅದು ದೇವರ ಬ್ಲೆಸ್ಸಿಂಗ್ಸ್. ದೇವರು ಒಂದಲ್ಲ ಒಂದು ದಿವಸ ನಾವು ಅಂದ್ಕೊಂಡದ್ದನ್ನು ಈಡೇರಿಸ್ತಾನೆ. ಅವನ ಬ್ಲೆಸ್ಸಿಂಗ್ಸ್ ಸದಾ ನಮ್ಮ ಮೇಲೆ ಇರುತ್ತೆ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಖುಷಿಯಾಯಿತು. ನನ್ನ ಮೊದಲ ವೀಡಿಯೋ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಸ್ಟಾರ್ಟ್ ಆಗಿದೆ, ಶಿವನ ಬ್ಲೆಸ್ಸಿಂಗ್ಸಿಂದ. ಇದಂತೂ ಸಡನ್ ಪ್ಲ್ಯಾನಿಂಗ್. ಇದು ನನ್ನ ಅಮ್ಮನ ಜೊತೆ ಹೇಳ್ತಾ ಇದ್ದೆ ಹೋಗಬೇಕು ಅಂತ. ಅವ್ರು ಇವತ್ತು ಹೇಳಿದರು ಸಡನ್ನಾಗಿ ಹೋಗೋಣ ಬಾ ಅಂತ. ಅದು ದೇವರ ಇಚ್ಛೆ ಅಂತಲೇ ನಾನು ಅಂದ್ಕೊಳ್ತೀನಿ. ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಇವತ್ತು. ಇಲ್ಲಿವರೆಗೆ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ನಿಮಗೆಲ್ರಿಗೂ. ನಿಮಗೆ ಆ ಪರಮೇಶ್ವರ ಒಳ್ಳೇದು ಮಾಡಲಿ, ಪುತ್ತೂರು ಮಹಾಲಿಂಗೇಶ್ವರ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮ್ಯಾಂಗ್ಳೂರು ಕಡೆ ಬಂದರೆ, ಪುತ್ತೂರು ಕಡೆ ಬಂದರೆ ದಯವಿಟ್ಟು ಆಗೋದನ್ನು ಎಲ್ರಿಗೂ ಒಳ್ಳೇದು ಮಾಡಲಿ ಪರಮೇಶ್ವರ. ಥ್ಯಾಂಕ್ ಯು ಸೋ ಮಚ್. ಪುತ್ತೂರು ಜಾತ್ರೆ ಸಂತೆಯಿಂದ ತೊಗೊಂಡದ್ದು ಇದೊಂದು ಟಾಪ್. ಆಮೇಲೆ ಇದು ಕೂಡ ಟಾಪೇ. ಇದನ್ನು ನೋಡಿ ನಾನು ತೋರಿಸ್ತೀನಿ ನೋಡಿ. ಇದು ಕೂಡ ಟಾಪ್, ಚಿಕ್ಕ ಟಾಪ್ ಇದು. ಇದಿಷ್ಟು ತೊಗೊಂಡಿರೋದು ಸಂತೆಯಿಂದ, ಪುತ್ತೂರು ಜಾತ್ರೆ ಸಂತೆಯಿಂದ ನೋಡಿ. ಸಂತೆದು ಕೂಡ ಗ್ಲಿಂಪಿಂಗ್ಸ್ ಹಾಕಿದೆ ನಾನು ನೋಡಿ, ಹಾಕ್ತೇನೆ ನಾನು ಇದರ ವೀಡಿಯೋದ ಜೊತೆಗೆ ಗ್ಲಿಂಪಿಂಗ್ಸ್ ಹಾಕ್ತೇನೆ ಆಯಿತಾ. ತುಂಬ ಚೆನ್ನಾಗಿತ್ತು ಸಂತೆ ಆಗಿರ್ಬೋದು, ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು ನಮಗೆ ನೋಡಿ. ತುಂಬ ರಶ್ ಇತ್ತು, ಮಾತ್ರ ಕೆಲವೊಂದು ವೀಡಿಯೋ ಎಲ್ಲ ಮಾಡಲಿಕ್ಕಾಗಲ್ಲ. ತುಂಬ ಅಂದರೆ ತುಂಬ ಸಂತೆ ಇತ್ತು. ನನಗೆ ವೀಡಿಯೋ ಮಾತ್ರ ಮಾಡಲಿಕ್ಕಾಗಿಲ್ಲ ಸರಿಯಾಗಿ, ಬಿಕಾಸ್ ನಮಗೆ ತುಂಬ ದೂರ ಇರೋದ್ರಿಂದ ಪುತ್ತೂರು, ಹಾಗೆ ಮನೆಗೆ ಬೇಗ ಬರಬೇಕಾಗಿತ್ತು. ಸೊ ಹಾಗಾಗಿ ನಾವು ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ತುಂಬ ಚೆನ್ನಾಗಿದೆ. ಆ್ಯಂಡ್ ನೈಟಲ್ಲಿ ಈ ವೀಲ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಇದೆ. ನಾವು ನೈಟ್ ನಮಗೆ ದೂರ ಆಗುತ್ತೆ ಅಂತ ಹೇಳಿ ಬೇಗ ಬಂದ್ವಿ. ಸೊ ನೋಡಿ, ಇದಿಷ್ಟು ತೊಗೊಂಡಿರೋದು ಎರಡು ಟಾಪ್ಸ್ ಆ್ಯಂಡ್ ನೋಡಿ.
ಇದು ನನ್ನ ಅಮ್ಮ ತೊಗೊಂಡಿರೋದು. ಓಕೆ, ಅಂದರೆ ಅಮ್ಮನ ಚಾಯ್ಸ್ ಇದು. ಆ್ಯಂಡ್ ಈ ಕೇಸರಿ ಕಲರ್ ಬಂದುಬಿಟ್ಟು ನಾನು ತೊಗೊಂಡಿರೋದು ನೋಡಿ, ಇದಿಷ್ಟು. ಆ್ಯಂಡ್ ಮತ್ತು ಕೆಲವೊಂದು ತೊಗೊಂಡಿದ್ದೀನಿ, ತೋರಿಸ್ತೀನಿ ಅದನ್ನು ಕೂಡ. ಇದು ಓಕೆ ಏನು ಮಾಡ್ತಾಯಿದ್ದೀನಿ ನೋಡಿ, ಇದಿಷ್ಟನ್ನು ತೊಗೊಂಡಿದ್ವಿ. 2 ಟಾಪ್, 3 ತಲೆಗಾಕೋ ಉಲ್ಲನ್ಸ್ ಮತ್ತು 2 ಪರ್ಸ್, ಚಿಕ್ಕ ಚಿಕ್ಕ ಪರ್ಸ್. ಇದಿಷ್ಟು ನಾವು ತೊಗೊಂಡಿರೋ ಐಟಮ್ಸ್. ತುಂಬ ಅಂದರೆ ತುಂಬ ಸಣ್ಣ ಇತ್ತು, ಬಟ್ ನಾವೇ ಲೈಟ್ ಆಗುತ್ತೆ ಅಂತ ಎಲ್ಲ ಸೆಂಟ್ಗಳ ಗ್ಲಿಮ್ಸ್ ಆಗಿರ್ಬೋದು ಯಾವುದನ್ನು ಕೂಡ ಜಾಸ್ತಿಯಾಗಿ ತೊಗೊಳಕ್ಕೆ ಹೋಗಿಲ್ಲ. ಸೊ ನನಗಂತೂ ತುಂಬಾ ಖುಷಿ ಆಯಿತು ಇವತ್ತು. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ. ಆ್ಯಂಡ್ ನಾನು ದೇವರಲ್ಲಿ ಹೋಗಬೇಕು ಅಂದರೆ ದೇವರು ಟೆಂಪಲ್ಗೆ ಹೋಗಬೇಕು ಅಂತ ತುಂಬ ಇದು ಮಾಡಿದೆ, ತುಂಬ ಅಂದರೆ ತುಂಬ ಅಂದ್ಕೊಳ್ತಾರೆ. ಬಟ್ ಇದು ಸಡನ್ ಪ್ಲ್ಯಾನಿಂಗಲ್ಲಿ ನಮ್ಗೆ ತುಂಬ ದೂರ ಆಗುತ್ತೆ. ಆದರೂ ಸಡನ್ ಪ್ಲ್ಯಾನಿಂಗ್ ನನ್ನದು ಮತ್ತು ನನ್ನ ಅಮ್ಮಂದು ಸಡನ್ ಪ್ಲ್ಯಾನ್, ನಂದಲ್ಲ ಅಮ್ಮಂದೇ ಅನಿಸುತ್ತೆ, ಅಮ್ಮಂದೇ, ನಂದೇನು ಸಡನ್ ಪ್ಲ್ಯಾನಿಂಗಲ್ಲಿ ಹೋಗಿ ಬಂದಿದ್ದು ನೋಡಿ. ದೇವ್ರ ಇಚ್ಛೆ ಇತ್ತು ಅನಿಸುತ್ತೆ. ದೇವ್ರ ಇಚ್ಛೆಯಲ್ಲೇ ಹೋಗೋದಕ್ಕಾಗಲ್ಲ. ದೇವರು ಅಂದರೆ ನಾನು ಸ್ವಲ್ಪ ವೀಕ್ ಕೂಡ ಆಗಿದೆ, ನನಗೆ ಮಾನಸಿಕವಾಗಿ ನೆಮ್ಮದಿ ಇರಲಿಲ್ಲ. ಸೊ ಹಾಗಾಗಿ ದೇವರಿಗೂ ಆಯಿತು ಅನಿಸುತ್ತೆ ಕರ್ಕೊಳ್ಳೋಣ ಅಂದರೆ ಟೆಂಪಲ್ಗೆ. ಸೊ ಅವರ ಹೆಜ್ಜೆ ಅಂತೆ ಹೋಗಿದ್ವಿ ಸಡನ್ ಪ್ಲ್ಯಾನಿಂಗ್ ಆಗಿ. ಸೊ ಥ್ಯಾಂಕ್ ಯು ಎಲ್ರಿಗೂ. ಇದಿಷ್ಟು ನಾನು ತೊಗೊಂಡಿರುವಂಥದ್ದು. ಸೊ ಥ್ಯಾಂಕ್ ಯು ಎಲ್ರಿಗೂ. ಬಾಯ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.